ಇನ್ನು ಕೇರಳ ಸ್ಟೋರಿ 2 ಚಿತ್ರ ಎಲ್ಲ ಹಿಂದೂಗಳು ನೋಡಬೇಕು, ಮುಸ್ಲಿಮರ ತಂತ್ರಗಾರಿಕೆ ಏನು ಎಂಬುದನ್ನು ತೋರಿಸಿದ್ದಾರೆ. ಬೆಳಗಾವಿಯಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾವಿರಾರು ಭಾಷಣಕ್ಕಿಂತ ಈ ಚಿತ್ರ ತೋರಿಸೋದು ಉತ್ತಮ ಅಂತ ಹೇಳಿದ್ದಾರೆ. ಲವ್ ಜಿಹಾದ್ ತಡೆಯೋದಕ್ಕೆ ಮುಸ್ಲಿಮರ ತಂತ್ರಗಾರಿಕೆ ಆಗಿರಬಹುದು, ಲವ್ ಜಿಹಾದ್ ಆಗಿರಬಹುದು, ಏನು ಅನ್ನೋದನ್ನ ತೋರಿಸಿದ್ದಾರೆ. ಸಾವಿರಾರು ಭಾಷಣಕ್ಕಿಂತ ಈ ಒಂದು ಸಿನಿಮಾವನ್ನ ನೋಡಿ. ಲವ್ ಜಿಹಾದ್ ತಡೆಯೋದಕ್ಕೆ ಒಂದು ಕಾಲ್ ಸೆಂಟರ್ನ ಓಪನ್ ಮಾಡಿದ್ವಿ. 3 ವರ್ಷದಲ್ಲಿ ಹಲವಾರು ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ. ಜಿಮ್, ಫೋಟೋಗ್ರಾಫರ್, ಮೇಕಪ್ ಸೆಂಟರ್ ಹಾಟ್ಸ್ಪಾಟ್ ಅಂತ ಹೇಳ್ತಿದ್ದಾರೆ. ಹಿಂದೂ ಸಮಾಜದ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಕೂಡ ಪ್ರಮೋದ್ ಮುತಾಲಿಕ್ ಎಚ್ಚರಿಸಿದ್ದಾರೆ. 3 ರಾಜ್ಯದಲ್ಲಿ ಲವ್ ಜಿಹಾದ್ ಬಗ್ಗೆ ಕಾನೂನು ಇದೆ. ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಕಾನೂನನ್ನ ರಚನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಕೇರಳ ಸ್ಟೋರಿ 2 ಚಿತ್ರ ಎಲ್ಲ ಹಿಂದೂ ಇರ್ತಕ್ಕಿಂತ ವಿಭಿನ್ನವಾಗಿದೆ. ಮುಸ್ಲಿಮರ ತಂತ್ರಗಾರಿಕೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಇಡೀ ಚಿತ್ರದಲ್ಲಿ ತೋರಿಸಿದ್ದಾರೆ. ಬೆಳಗಾವಿಯಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಾವಿರಾರು ಭಾಷಣಕ್ಕಿಂತ ಈ ಚಿತ್ರ ತೋರಿಸೋದು ಉತ್ತಮ ಅಂತ ಹೇಳ್ತಿದ್ದಾರೆ ಪ್ರಮೋದ್ ಮುತಾಲಿಕ್. ಲವ್ ಜಿಹಾದ್ ತಡೆಯೋದಕ್ಕೆ ಕಾಲ್ ಸೆಂಟರ್ನ ಓಪನ್ ಮಾಡಿದ್ವಿ. 3 ವರ್ಷದಲ್ಲಿ ಹಲವಾರು ಮಹಿಳೆಯರ ಮೇಲೆ ದೌರ್ಜನ್ಯ ಕೂಡ ಆಗಿದೆ ಅಂತ ಹೇಳ್ತಿದ್ದಾರೆ. ಜಿಮ್, ಫೋಟೋಗ್ರಾಫರ್, ಮೇಕಪ್ ಸೆಂಟರ್ಗಳೇ ಇವರ ಹಾಟ್ಸ್ಪಾಟ್ ಆಗಿರುತ್ತೆ. ಹಿಂದೂ ಸಮಾಜದ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಪ್ರಮೋದ್ ಮುತಾಲಿಕ್. ಸೊ ಯಾರನ್ನೋ ಮದುವೆ ಆಗುವಂತದ್ದು ಕಾಫಿರ್ ಅಂತ ಹೇಳ್ತಾರ ಅವರು. ಸೊ ಹಾಗಾಗಿ ನಾನು ಈ ಲವ್ ಜಿಹಾದ್ ಕೇರಳ ಸ್ಟೋರಿ 2 ಏನಿದೆ, ನಾನು ಎಲ್ಲ ಹಿಂದೂ ಸಮಾಜಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಎಲ್ಲರೂ ನೋಡಬೇಕು. ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳು, ಶ್ರೀಮಂತರು, ಈ ಜನಪ್ರತಿನಿಧಿಗಳು ಮುಕ್ತವಾಗಿ ಫ್ರೀಯಾಗಿ ಒಂದೊಂದು ಸ್ಪಾನ್ಸರ್ ಮಾಡಿ ಕಾಲೇಜ್ ವಿದ್ಯಾರ್ಥಿನಿಯರಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಇದನ್ನು ತೋರಿಸ್ಬೇಕು ಅಂತ ಹೇಳಿ ಕೂಡ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸೊ ಯಾರನ್ನೋ ಮದುವೆ ಆಗುವಂಥದ್ದು ಕಾಫಿರ್ ಅಂತ ಹೇಳ್ತಾರ ಅವರು. ಸೊ ಹಾಗಾಗಿ ನಾನು ಈ ಲವ್ ಜಿಹಾದ್ ಕೇರಳ ಸ್ಟೋರಿ 2 ಏನಿದೆ, ನಾನು ಎಲ್ಲ ಹಿಂದೂ ಸಮಾಜಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಎಲ್ಲರೂ ನೋಡಬೇಕು. ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳು, ಶ್ರೀಮಂತರು, ಈ ಜನಪ್ರತಿನಿಧಿಗಳು ಮುಕ್ತವಾಗಿ ಫ್ರೀಯಾಗಿ ಒಂದೊಂದು ಸ್ಪಾನ್ಸರ್ ಮಾಡಿ ಕಾಲೇಜ್ ವಿದ್ಯಾರ್ಥಿನಿಯರಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಇದನ್ನು ತೋರಿಸ್ಬೇಕು ಅಂತ ಹೇಳಿ ಕೂಡ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸೊ ಯಾರನ್ನೋ ಮದುವೆ ಆಗುವಂಥದ್ದು ಕಾಫಿರ್ ಅಂತ ಹೇಳ್ತಾರ ಅವರು. ಸೊ ಹಾಗಾಗಿ ನಾನು ಈ ಲವ್ ಜಿಹಾದ್ ಕೇರಳ ಸ್ಟೋರಿ 2 ಏನಿದೆ